ಹಾಯ್, ನಾನು ನಿಮ್ಮ ಬೇಕಿಫಾಯ್ತಿ ಹುಡುಗಿ. ಇವತ್ತು ನಾವು ಮಾತಾಡ್ತಿರೋ ವಿಚಾರ ಏನಪ್ಪಾ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಕ್ಕೆ ಅಂದ್ರೆ ನಾನು ನಾರ್ಮಲಿ ಪರ್ಸನಲ್ ಲೋನ್ಸ್ನ ನಾವು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಆದರೆ ಒಂದೊಂದ್ಸಲ ಸಮಯ ಸಂದರ್ಭ ಅರ್ಜೆಂಟ್ ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ, ಅವಾಗ ಲೋನ್ ತಗೊಳ್ಳೇಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲಿಂದ ಯಾವ ಆ್ಯಪಿಂದ ಲೋನ್ ತಗೊಳ್ಳೋದು? ಆ್ಯಕ್ಚುಲಿ 300+ ಲೋನ್ ಆ್ಯಪ್ಸ್ಗಳಿದೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಯಾವ್ದು ನಮಗೆ ಬೇಕು ಅನ್ನೋದು. ಸೊ ಯೋಚನೆ ಮಾಡಬೇಡಿ, ಯಾಕಂತಂದರೆ ನಾವಿವತ್ತು ನಿಮಗೆ ಟಾಪ್ 6 ಇನ್ಸ್ಟೆಂಟ್ ಲೋನ್ ಆ್ಯಪ್ಸ್ಗಳನ್ನ ನಿಮ್ಮ ಮುಂದೆ ತೊಗೊಂಬಂದಿದ್ದೀವಿ. ಅದನ್ನು ಒಂದು 15+ ಪ್ಯಾರಾಮೀಟರ್ಸ್ ಕಂಪೇರ್ ಮಾಡಿ, ಅದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಓಕೆ, ಸೊ ಫಸ್ಟ್ ನಾವು ಇಲ್ಲಿ ನೋಡಬೇಕಾಗಿರೋದು ಇಂಟ್ರೆಸ್ಟ್ ರೇಟ್ಸ್ಗಳನ್ನ. ಸೊ ಇಂಟ್ರೆಸ್ಟ್ ರೇಟ್ ಅಂತ ನೋಡೋಕೆ ಹೋದರೆ, ನೀವು 21+ ಏಜಲ್ಲಿದ್ದರೆ ಆಸ್ ಯು ಕ್ಯಾನ್ ಸಿ ನಿಮಗೆ 80% ಆಫ್ ದ ಕಂಪನೀಸಿಂದ ಆರಾಮಾಗಿ ಲೋನ್ ಸಿಕ್ಬಿಡುತ್ತೆ. ಆದರೆ 18-21 ಸ್ವಲ್ಪ ಕಡಿಮೆ ಆ ಥರ ಎಲ್ಲ ಅಂದಾಗ ಲೋನ್ ಸಿಕ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ ದೀಸ್ ಆ್ಯಪ್ಸ್ ಬಿಲೀವ್ ದ್ಯಾಟ್ ಈ ಒಂದು ಟಾರ್ಗೆಟೆಡ್ ಏಜ್ ಏನಿದೆ ಅವರು ಮೋಸ್ಟ್ ಆಫ್ ಸ್ಟೂಡೆಂಟ್ಸೇ ಆಗಿರ್ತಾರೆ, ಅವ್ರಿಗೆ ಒಂದು ಪ್ರಾಪರ್ ಇನ್ಕಮ್ ಸೋರ್ಸ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಷ್ಟ. ಆ ಒಂದು ರೀಸನ್ನಿಂದನೇ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ. ನಿಮಗೆ ಟ್ರೂ ಬ್ಯಾಲೆನ್ಸಲ್ಲಿ ಸಿಕ್ಕತ್ತೆ ಲೋನು, ಆದರೆ ಅವರು ಆಲ್ಮೋಸ್ಟ್ 5% ಶುರುವಾಗುತ್ತೆ. 5% ಪರ್ ಮಂತ್ ಅವರು ಚಾರ್ಜ್ ಮಾಡ್ತಾರೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನಾರ್ಮಲ್ ಕ್ಯಾಟಗರಿ ಅಂತ ನೋಡೋಕೆ ಹೋದರೆ ನಾವಿ ಇಸ್ ಲೀಡಿಂಗ್. ಅವರು 10% ಶುರು ಮಾಡ್ತಾರೆ, ವಿಚ್ ಇಸ್ ರಿಯಲಿ ಅ ಗುಡ್ ಕಾಂಪಿಟೇಷನ್ ಟು HDFC ಆ್ಯಂಡ್ SBI, ದ ಟ್ರೆಡಿಷನಲ್ ಬ್ಯಾಂಕ್ಸ್. ಅದನ್ನು ಬಿಟ್ಟು ಇನ್ನು ಧನಿ ಆಗಿರ್ಬೋದು, ಹಾಗೆ ಕ್ರೆಡಿಟ್ ಬಿ ಆಗಿರ್ಬೋದು, ದೋಸ್ ಆರ್ ಆಲ್ಸೋ ಡೀಸೆಂಟ್ ಅಂತ ಅನಿಸುತ್ತೆ ಅವರ ಇಂಟ್ರೆಸ್ಟ್ ರೇಟ್ಸ್ನಲ್ಲಿ. ಸೊ ಅಪಾರ್ಟ್ ಫ್ರಮ್ ದಿಸ್, ಇವಾಗ ಇಂಟ್ರೆಸ್ಟ್ ರೇಟ್ಸ್ ನಮಗೆ ಗೊತ್ತಾಯಿತು. ಟ್ರೂ ಬ್ಯಾಲೆನ್ಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಈಗ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ಗೊತ್ತಾಯಿತು. ನಾವೀಗ ತಿಳ್ಕೊಬೇಕಾಗಿರೋದು ಏನು ಅಂದರೆ ಎಷ್ಟು ಅಮೌಂಟ್ನ ಕೊಡ್ತಾರೆ, ಹಾಗೆ ಎಷ್ಟು ಟೆನ್ಯೂರಿಗೆ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಸ್ ಯು ಕ್ಯಾನ್ ಸಿ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ಈ ಒಂದರಲ್ಲೂ ಕೂಡ ನವಿ ಎಲ್ಲರನ್ನೂ ಕೂಡ ಮೀರಿಸುತ್ತೆ. ನಾವಿಯಲ್ಲಿ ನಿಮಗೆ ಅಪ್ ಟು ಮ್ಯಾಕ್ಸಿಮಮ್ ಅಂದರೆ 20 ಲ್ಯಾಕ್ ಸಿಕ್ಕತ್ತೆ. 20 ಲ್ಯಾಕ್ ಬಂದುಬಿಟ್ಟು 72 ಮಂತ್ಸ್ ಟು 6 ಇಯರ್ಸ್ವರೆಗೂ ನಿಮಗೆ ಟೆನ್ಯೂರ್ ಪೀರಿಯಡ್ ಸಿಕ್ಕುತ್ತೆ, ವಿಚ್ ಇಸ್ ರಿಯಲಿ ಗುಡ್. ಆ್ಯಕ್ಚುಲಿ ಅಷ್ಟು ಟೆನ್ಯೂರ್ ಪೀರಿಯಡ್ ನಿಮಗೆ ಇನ್ಯಾವ ಒಂದು ಲೋನ್ ಆ್ಯಪ್ಸ್ಗಳು ಕೊಡೋದಿಲ್ಲ. ಅದನ್ನು ಬಿಟ್ಟು ನಿಮಗೆ ಕ್ರೆಡಿಟ್ ಬಿ ಮತ್ತು ಧನಿ, ದೇ ಬೋತ್ ಆರ್ ಡೀಸೆಂಟ್ ಇನ್ ದಿಸ್ ಕ್ಯಾಟಗರಿ ಆಲ್ಸೋ. ಕ್ರೆಡಿಟ್ ಬಿ ಅಲ್ಲಿ ನಿಮಗೆ 3 ಲ್ಯಾಕ್ ಸಿಕ್ಕತ್ತೆ ಮ್ಯಾಕ್ಸು, ದಟ್ ಈಸ್ ಫಾರ್ 15 ಮಂತ್ಸ್. ಆ್ಯಂಡ್ ಧನಿಯಲ್ಲಿ ನಿಮಗೆ 5 ಲ್ಯಾಕ್ ಸಿಕ್ಕತ್ತೆ ಮ್ಯಾಕ್ಸಿಮಮ್, ದಟ್ ಈಸ್ ಫಾರ್ 2 ಇಯರ್ಸ್ ಟೆನ್ಯೂರ್ ಪೀರಿಯಡ್ ಸಿಕ್ಕತ್ತೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಇನ್ನು ಕ್ಯಾಶೇ ನೋಡೋಕೆ ಹೋದರೆ, ಕ್ಯಾಶೇ ಇಸ್ ಕ್ವೈಟ್ ಹೈ ಅಂತ ಅನಿಸುತ್ತೆ ನಮಗೆ. ಅಂದರೆ ನಾಟ್ ಲೈಕ್ ತುಂಬ ಅಮೌಂಟು, ಪ್ರಾಪರ್ ಟೆನ್ಯೂರ್ ಇಲ್ಲ. ಇನ್ನು ಟ್ರೂ ಬ್ಯಾಲೆನ್ಸ್ ಅವ್ರನ್ನ ನೋಡೋಕೆ ಹೋದರೆ ಅವ್ರದ್ದು ನಿಮಗೆ ಇಷ್ಟೊಂದು ಟೆನ್ಯೂರ್ ಸಿಕ್ಕಲ್ಲ, ಅವರು ಕಡಿಮೆ ಅಮೌಂಟು ಕಡಿಮೆ ಟೆನ್ಯೂರು. ಸೊ ಬೇಸಿಕಲಿ ಏನಂತ ಅರ್ಥ ಮಾಡ್ಕೋಬೋದು ಅಂತಂದರೆ, ಅವರು ಟಾರ್ಗೆಟ್ ಮಾಡ್ತಿರೋದೇ ಸ್ಟೂಡೆಂಟ್ ಅನ್ನೋಂತಹ ಕ್ಯಾಟಗರಿ ಆಗಿರೋದ್ರಿಂದ ಅವ್ರಿಗೇನು ತುಂಬ ಟೈಮಿಗೆ ಬೇಕಾಗಿಲ್ಲ ದುಡ್ಡು. ಸೊ ಸ್ವಲ್ಪ ದುಡ್ಡು ಸ್ವಲ್ಪ ಟೈಮ್ ಕ್ಯಾಟಗರಿಗೆ ಅನ್ನೋದನ್ನು ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವಾಗ ನಾವು ಅಮೌಂಟ್ ನೋಡಾಯಿತು, ಟೆನ್ಯೂರ್ ನೋಡಾಯಿತು, ಇಂಟ್ರೆಸ್ಟ್ ರೇಟ್ಸ್ ನೋಡಾಯಿತು. ಇವಾಗ ನಾವು ತಿಳ್ಕೊಬೇಕಾಗಿರೋದು ಚಾರ್ಜಸ್. ಬಿಕಾಸ್ ಲೋನ್ಸ್ ತೊಗೊಬೇಕಾದ್ರೆ ತುಂಬ ಡಿಫ್ರೆಂಟ್ ಆಫ್ ಚಾರ್ಜಸ್ಗಳನ್ನ ಅಪ್ಲೈ ಮಾಡ್ತಾರೆ. ಸೊ ಇದರಲ್ಲಿ ನಾವಿಯಲ್ಲಿ ನೀವು ನೋಡೋದಾದರೆ ಪ್ರೊಸೆಸಿಂಗ್ ಫೀಸ್ ಇಲ್ಲ, ಇಟ್ಸ್ 0.1. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಪ್ರೊಸೆಸಿಂಗ್ ಫೀಸ್ ಏನಿರುತ್ತೆ ಅದು ವೇರಿ ಆಗ್ತಾ ಇರುತ್ತೆ. ನಿಮ್ಮ ಸ್ಯಾಲ್ರಿ ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಎಲ್ಲ ಟಾಪ್ ನಾಚ್ ಆಗಿದೆ ಅಂದರೆ ಪ್ರೊಸೆಸಿಂಗ್ ಫೀಸ್ 0ನೇ. ಓಕೆ, ಇಲ್ಲ ಅಂತ ಅಂದರೆ 2000 to 4000 ಒಳಗಡೆ ಆಗುತ್ತೆ. ದಟ್ ಈಸ್ ಕ್ವೈಟ್ ಗುಡ್ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಕ್ರೆಡಿಟ್ ಬಿ ಅವರ ಒಂದು ಏನು ಹೇಳ್ತೀವಿ ಚಾರ್ಜಸ್ ಏನಿದೆ, ದಟ್ ಈಸ್ ಕ್ವೈಟ್ ಹೈ ಅಂತ ಅನಿಸ್ತು ನನಗೆ. ಯಾಕಂದರೆ ಅವರು ಪರ್ಸೆಂಟೇಜ್ ಪ್ರಕಾರ ಕೊಡೋದಿಲ್ಲ, ಅವ್ರದ್ದು ಬಂದ್ಬಿಟ್ಟು ಫ್ಲ್ಯಾಟ್ ಸ್ಟ್ರಕ್ಚರ್ ಇದೆ, ಅದನ್ನು ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿಕೊಂಡ್ರೆ ವಿಚ್ ಇಸ್ ರಿಯಲಿ ಹೈಯರ್, ಎಕ್ಸ್ಟ್ರೀಮ್ಲಿ ಹೈಯರ್ ಅಂತ ಅನಿಸ್ತು. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ಆನ್ ಬೋರ್ಡಿಂಗ್ ಫೀಸು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೀಸು, ಮತ್ತು ಕ್ರೆಡಿಟ್ ರೀಅಸೆಸ್ಮೆಂಟ್ ಫೀಸು, ಅಗ್ರಿಮೆಂಟ್ ಫೀಸು, ಹೀಗೆ ಏನೇನೋ ಫೀಸ್ಗಳೆಲ್ಲ ಇದೆ. ಇದೆಲ್ಲನೂ ಹಾಕಿದ್ಮೇಲೆ ನಿಮ್ಮ ಲೋನು ತುಂಬ ಭಾರಿ ಅಂತ ಅನಿಸುತ್ತೆ. ಇನ್ನು ಟ್ರೂ ಬ್ಯಾಲೆನ್ಸ್ ಬಗ್ಗೆ ಕಂಪೇರೇ ಮಾಡೋಕ್ಕೆ ಹೋಗೋದು ಬೇಡ, ಯಾಕೆ ಅಂತಂದರೆ ಇಟ್ಸ್ ರಿಯಲಿ ಹೈ. ಸೊ ಕಂಪೇರ್ ಮಾಡಿದೆ ಹಾಗೆ ಸೈಡಲ್ಲೇ ಇಟ್ಕೊಂಡ್ಬಿಡೋಣ. ಓಕೆ, ಇದು ಚಾರ್ಜಸ್ ಬಗ್ಗೆ ನೀವು ನೋಡಾಯಿತು. ಇನ್ನು ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಬೇಕು, ಏನೇನು ಅಪ್ಲೋಡ್ ಮಾಡಬೇಕು ಅಂತ ನೋಡಿದ್ರೆ, ಇದೆಲ್ಲ ಒಂದು ಇನ್ಸ್ಟೆಂಟ್ ಲೋನ್ ಆ್ಯಪ್ಸ್ ಆಗಿರೋದ್ರಿಂದ ಬೇಸಿಕಲಿ ವೆರಿಫಿಕೇಷನ್ಗೆ ನಿಮಗೆ ಕೇಳೋದು
ಪ್ಯಾನ್ ಮತ್ತು ನಿಮ್ಮ ಆಧಾರ್ ಕಾರ್ಡ್. ಓಕೆ, ಇದಿದ್ರೆ ಸಾಕು. ನಿಮ್ಮ ಸ್ಯಾಲ್ರಿ ಸ್ಲಿಪ್ ನಿಮಗೆ ಕ್ಯಾಶೇದಲ್ಲಿ ಮತ್ತು ಕ್ರೆಡಿಟ್ ಬಿ ಅಲ್ಲಿ ನಿಮಗೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ನ ಕೇಳ್ತಾರೆ. ಕ್ಯಾಶೇ, ಕ್ರೆಡಿಟ್ ಬಿ ಹಾಗೆ ಟ್ರೂ ಬ್ಯಾಲೆನ್ಸ್ ಇಷ್ಟರಲ್ಲೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ನ ಕೂಡ ಕೇಳ್ತಾರೆ. ಆದರೆ ಇನ್ನು ಧನಿ ಆಗಿರಬಹುದು ಮತ್ತು ನಾವಿ ಆಗಿರ್ಬೋದು, ಇಲ್ಲಿ ಇದನ್ನೆಲ್ಲ ಕೇಳಲ್ಲ. ಬಿಕಾಸ್ ನಿಮ್ಮ ಸಿಬಿಲ್ ಸ್ಕೋರು, ನಿಮ್ಮ ಮೊಬೈಲ್ ನಂಬರು, ಅದರಿಂದನೇ ನಿಮ್ಮ ಪ್ರೊಫೈಲ್ನ ಅವರೇ ಪ್ರಿಪೇರ್ ಮಾಡ್ಕೊಂಬಿಟ್ಟಿರ್ತಾರೆ. ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ನಿಮಗೆ ಲೋನ್ ಅಪ್ರೂವ್ ಆಗ್ತಿದೆಯಾ ಅಥವಾ ರಿಜೆಕ್ಟ್ ಆಗ್ತಿದೆಯಾ ಅಂತ. ಸೊ ದಟ್ಸ್ ನಾಟ್ ಗುಡ್ ಡೀಲ್, ಅಂದರೆ ತುಂಬ ದಟ್ಸ್ ನಾಟ್ ಅ ಗ್ರೇಟ್ ಡೀಲ್ ಆ್ಯಕ್ಚುಲಿ. ಬಿಕಾಸ್ ಅವರು ಅದರಿಂದನೇ ಆಗೋದ್ರಿಂದ ನಿಮಗೆ ಈಸಿಯಾಗಿ ಲೋನು ಆಗುತ್ತೆ, ಪ್ರಾಬ್ಲಮ್ ಏನೂ ಆಗೋದಿಲ್ಲ ನಿಮಗೆ. ಸೊ ಇನ್ನೂ ನಾವು ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ, ಲೋನ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಾಯಿತು, ಅಪ್ರೂವ್ ಯಾವಾಗ ಆಗುತ್ತೆ, ಅಮೌಂಟು ನಮ್ಮ ಅಕೌಂಟಿಗೆ ಯಾವ ಟೈಮಲ್ಲಿ ಬಂದು ಬೀಳುತ್ತೆ ಅಂತ. ಸೊ ಇದನ್ನು ನೋಡೋಕ್ಕೆ ಹೋದರೆ ಇನ್ ದಿಸ್ ಆಲ್ಸೋ ಇನ್ಸ್ಟೆಂಟ್ ಆಗಿ ನಮಗೆ ಲೋನ್ ಸಿಗುತ್ತೆ. ಎಲ್ಲಿ? ನಾವಿಯಲ್ಲಿ. ಓಕೆ, ಅವರು ಅಷ್ಟೇ ಒಂದು ಮ್ಯಾಕ್ಸಿಮಮ್ 20 to 25 minutes ತೊಗೊತಾರೆ. ಅಷ್ಟರಲ್ಲಿ ನಿಮಗೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಆಗಿದೆ ಅಂತ ಅಂದರೆ ಟ್ರೂ ಬ್ಯಾಲೆನ್ಸಲ್ಲೂ ಅಷ್ಟೇ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಸಿಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ಕ್ರೆಡಿಟ್ ಬಿ ಆಗಿರಬಹುದು, ಹಾಗೆ ಕ್ಯಾಶೇ, ಧನಿ, ಇದೆಲ್ಲ ನಿಮಗೆ 2 to 3 days, ಸಮ್ಟೈಮ್ಸ್ 4 days ಈ ಥರ ಕೂಡ ಆಗುತ್ತೆ ನಿಮಗೆ ಕ್ಯಾಶ್ ನಿಮ್ಮ ಅಕೌಂಟಿಗೆ ಬರೋದಕ್ಕೆ. ಸೊ ಇದೆಲ್ಲ ಆದಮೇಲೆ ಇನ್ನು ಯೂಸರ್ ಎಕ್ಸ್ಪೀರಿಯನ್ಸ್ ನೋಡಬೇಕು, ಹಾಗೆ ಕಂಪನಿ ಎಷ್ಟು ವರ್ಷದಿಂದ ನಡೀತಿದೆ ಅನ್ನೋದು ಕೂಡ ನೋಡಬೇಕಾಗುತ್ತಲ್ಲ ನಾವು. ಸೊ ಅದನ್ನು ನೋಡೋಕ್ಕೆ ಹೋದರೆ ಇವೆಲ್ಲ ಸ್ವಲ್ಪ ಹೊಸ ಹೊಸ ಕಂಪನೀಸ್ ಅಂತ ಹೇಳಬಹುದು ನಾವು. ಆದರೆ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಕ್ಯಾಶೇ ಅವರ ಒಂದು ರಿವ್ಯೂಸ್ ಏನಿದೆ ಅಂತ ಚೆನ್ನಾಗಿಲ್ಲ. ನಿಮ್ಮ ಪ್ಲೇಸ್ಟೋರಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 2.1 lakh ರಿವ್ಯೂಸ್ ಇದೆ. ಸೊ ಅಷ್ಟು ಜನ ಹೇಳಿದ್ದಾರೆ ಅಂದರೆ ದೇರ್ ಈಸ್ ಸಮ್ ಪ್ರಾಬ್ಲಮ್ ಇನ್ ದ ಆ್ಯಪ್ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ನಾವಿ ಹಾಗೆ ಧನಿ ಇವೆಲ್ಲ ಇಂಡಿಯನ್ ಬೇಸ್ಡ್ ಕಂಪನೀಸ್ಗಳೇ ವಿತ್ ಇಂಡಿಯನ್ ಫೌಂಡರ್ಸ್. ದಟ್ ಈಸ್ ರಿಯಲಿ ಗುಡ್. ಟ್ರೂ ಬ್ಯಾಲೆನ್ಸ್ ಬಂದ್ಬಿಟ್ಟು ಕೊರಿಯನ್ ಬೇಸ್ಡ್ ಕಂಪನಿ. ಸೊ ಆದ್ರೂ ಆ ಕಂಪ್ನಿಗಳ ಹಿಸ್ಟ್ರಿ ಏನಿದೆ ದೋಸ್ ಆರ್ ಡೀಸೆಂಟ್ ಅಂತ ಹೇಳ್ಬೋದು. ಸೊ ಇದು ಇನ್ಸ್ಟೆಂಟ್ ಲೋನ್ಸ್ನ ನೀವು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಕಡೆಯಿಂದ ಒಂದಷ್ಟು ಮಾಹಿತಿ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನೀವು ಯಾವ ಇನ್ಸ್ಟೆಂಟ್ ಲೋನ್ಗಳನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ತಗೋಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ರೆ ಯಾವ ಆ್ಯಪಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇನ್ನೇನಾದ್ರು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಮರಿಬೇಡಿ. ಓಕೆ, ಸೊ ಇನ್ನೊಂದಷ್ಟು ಮಾಹಿತಿ ತಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.